ಹೇಗಿದ್ದೀರಾ? ನಾನು ಸಹನಾ ರಾವ್. ಇದು ನನ್ನ 4th ವ್ಲಾಗ್. ಸೊ ಈ ವ್ಲಾಗಲ್ಲಿ ನಾನು ನಿಮ್ಮನ್ನು ಹೌತ್ ಕ್ಲಿಫ್ ವಾಕ್ ಅನ್ನೋ ಪ್ಲೇಸ್ಗೆ ಕರ್ಕೊಂಡು ಹೋಗ್ತೀನಿ. ಲೆಟ್ಸ್ ಸ್ಟಾರ್ಟ್ ದಿ ವ್ಲಾಗ್. ವೆದರ್ನ ಕರೆಕ್ಟಾಗಿ ಏನು ಊಹೆ ಮಾಡೋದಕ್ಕಾಗಲ್ಲ. ಯಾಕಂದರೆ ಸಂಜೆ ಬಂದರೆ ಈ ಥರ ಜೋರಾಗಿ ಮಳೆ ಬರುತ್ತೆ. ಅದೇ ಥರ ಬೆಳಿಗ್ಗೆ ತುಂಬ ಬಿಸಿಲಿರುತ್ತೆ. ಆದರೆ ನಾವು ಗೂಗಲ್ ಮ್ಯಾಪ್ನ ನಂಬಿಕೊಂಡು ನಮ್ಮ ಪಯಣನ ಶುರು ಮಾಡ್ತಾ ಇದ್ದೀವಿ. ಇನ್ನೇನು ಕಾರ್ ಪಾರ್ಕ್ ಮಾಡಿ ಟ್ರೈನ್ ಹತ್ತಬೇಕು ಅಂದಾಗ ನನಗೆ ಈ ಮೊಲಗಳು ಕಾಣೋದಕ್ಕೆ ಸಿಕ್ತು. ಸೊ ಇದನ್ನು ನೋಡ್ತಾ ಹೇಗಿದ್ರೂ ವ್ಲಾಗ್ ಮಾಡ್ತಾ ಇದ್ದೀನಿ. ಇದ್ರದ್ದು ಒಂದು ವಿಡಿಯೋ ಬರಲಿ ಅಂತ ವಿಡಿಯೋ ಮಾಡೋಕ್ಕೆ ಹೋದರೆ ಎರಡೂ ನನ್ನನ್ನು ನೋಡಿ ಓಡ್ಬಿಡೋದ. ಇನ್ನೇನು ಮಾಡೋದು, ಅದು ಓಡೋಗೋದನ್ನೇ ವಿಡಿಯೋ ಮಾಡ್ತಾ ಟ್ರೈನ್ ಕಡೆ ನಮ್ಮ ಪಯಣ ಶುರು. ನೀವು ನೋಡ್ತಾ ಇರೋ ಈ ಸ್ಟ್ಯಾಚು ಇವಾಗ ಡೇನಿಯಲ್ ಕ್ಯಾನೊನೆಲ್ ಸ್ಟ್ಯಾಚು ಅಂತ. ಸೊ ಇದು ನಿಮಗೆ ಹಾರ್ಟ್ ಆಫ್ ಡಬ್ಲಿನ್ ಸಿಟಿ ಹತ್ರ ನಿಮಗೆ ಸಿಗುತ್ತೆ. ಹೀಗೆ ಹೋಗ್ತಾ ಇರಬೇಕಾದ್ರೆ ಈ ಮಿಷಿನ್ಸ್ನ ನೋಡಿದೆ ನಾನು. ಸೊ ಈ ಮಿಷಿನ್ ಏನಪ್ಪ ಅಂತಂದರೆ ಇದು ರೋಡಲ್ಲಿರೋ ಧೂಳನ್ನೆಲ್ಲ ತುಂಬ ಚೆನ್ನಾಗಿ ಕ್ಲೀನ್ ಮಾಡುತ್ತೆ. ಯಾವುದೇ ಧೂಳು ಪೊಲ್ಯೂಷನ್ ಆಗದೆ ಇರೋ ಥರ ಇದು ಡೈಲಿ ಈ ಥರ ರೋಡನ್ನು ಇವರು ಕ್ಲೀನ್ ಮಾಡ್ತಾ ಹೋಗ್ತಾರೆ. ಮೋಸ್ಟ್ಲಿ ಈ ಮಿಷಿನ್ಗಳೇ ರೋಡ್ ಹತ್ರ ಇರೋ ಧೂಳನ್ನೆಲ್ಲ ಕ್ಲೀನ್ ಮಾಡುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬಟ್ ನಾನು ಇದನ್ನು ನೋಡಿಲ್ಲ, ಮೊನ್ನೆ ತಾನೇ ನೋಡಿದೆ ಹೋಗಬೇಕಾದ್ರೆ. ಸೊ ಈ ಡಬ್ಲಿನ್ ಸಿಟಿ ಸೆಂಟರ್ ಅನ್ನೋದು ಇಡೀ ಎಲ್ಲ ಊರುಗಳಿಗೂ ಒಂಥರ ಕನೆಕ್ಟಿವ್ ರೈಲ್ವೆಗಳನ್ನು ಪ್ರೊವೈಡ್ ಮಾಡುತ್ತೆ. ಎಲ್ಲಿ ಜನ ಎಲ್ಲೇ ಹೋಗಬೇಕಾದ್ರೂ ಡಬ್ಲಿನ್ ಸಿಟಿ ಸೆಂಟರ್ಗೆ ಬಂದು ಅಲ್ಲಿಂದ ಅವ್ರ ಊರುಗಳಿಗೆಲ್ಲ ಹೋಗ್ಬೋದು ಅಥವಾ ಬೇರೆ ಊರಿಗೆಲ್ಲ ಹೋಗ್ಬೋದು. ಸೊ ಅದನ್ನೇ ನಾವು ಮಾಡಿರೋದು. ನಮ್ಮ ಮನೆಯಿಂದ ಡಬ್ಲಿನಿಗೆ ಬಂದ್ವಿ, ಡಬ್ಲಿನಿಂದ ನಾವು ಹೌತ್ ಅನ್ನೋ ಪ್ಲೇಸಿಗೆ ಬಂದಿದ್ದೀವಿ. ಅಂದ ಹಾಗೆ ಇದು ಹೌತ್ ಮಾರ್ಕೆಟ್. ಸೊ ನಾನು ಇದನ್ನು ಅಷ್ಟೊಂದು ಫೋಕಸ್ ಆಗಿ ತಗೊಂಡಿಲ್ಲ, ಯಾಕಂದರೆ ನಾನು ಹೋಗ್ತಾ ಇರೋದು ಇವಾಗ ಕ್ಲಿಫ್ ವಾಕ್ಗೆ. ಸೊ ಅದನ್ನು ಫೋಕಸ್ ಏರಿಯಾ ತಗೊಂಡು ಆ ವಿಡಿಯೋಸನ್ನು ಮಾಡ್ತಾಯಿದ್ದೀನಿ. ಮೋಸ್ಟ್ ಪ್ರಾಬಬ್ಲಿ ಇಲ್ಲಿ ಯಾವುದಾದ್ರೂ ಪ್ರಾಡಕ್ಟ್ಸನ್ನು ಅಥವಾ ಬಟ್ಟೆಗಳನ್ನು ಮೋಸ್ಟ್ ಪ್ರಾಬಬ್ಲಿ ಸೇಲ್ ಮಾಡ್ತಾ ಇರ್ಬೋದು ಅಂತ ಅಂದ್ಕೋತೀನಿ. ಬಿಸಿಲಿದ್ದಾಗ ಐಸ್ ಕ್ರೀಮ್ ತಿಂದರೆ ಹೇಗೆ, ಸೊ ಅದನ್ನೇ ನಾವು ಮಾಡಿರೋದು. ಸೊ ಇಲ್ಲಿ ಬಂದು ಒಂದೆರಡು ಸ್ಕೂಪ್ ಐಸ್ ಕ್ರೀಮ್ನ ತಗೊಂಡು ಐಸ್ ಕ್ರೀಮ್ ತಿಂತಾ ಕ್ಲಿಫ್ ವಾಕ್ ಕಡೆ ನಮ್ಮ ಪಯಣ ಶುರು. ಪೋರ್ಟ್, ಫಿಶಿಂಗ್ ಪೋರ್ಟ್. ಸೊ ಇಲ್ಲಿ ಮೋಸ್ಟ್ ಪ್ರಾಬಬ್ಲಿ ಫಿಶಿಂಗ್ಸ್ ಮಾಡ್ತಾರಲ್ಲ, ಸೊ ಅದರ ಪೋರ್ಟ್ ಆಗಿರುತ್ತೆ. ಆ್ಯಂಡ್ ರಿಮೈನಿಂಗ್ ಒಂದು 10-20% ಮೋಸ್ಟ್ ಪ್ರಾಬಬ್ಲಿ ಅದರಲ್ಲಿ ರೆಸಾರ್ಟ್ ಥರ ಅಥವಾ ಒಂದು ಬೋಟ್ ಹೌಸ್ ಥರ ಏನಾದರೂ ಇರ್ಬೋದು ಅಂತ ಅಂದ್ಕೊಳ್ತೀನಿ. ಬಿಕಾಸ್ ಕೆಲವೊಂದಿಷ್ಟು ತುಂಬ ನೋಡೋದಕ್ಕೆ ಫ್ಯಾನ್ಸಿ ಆಗಿದೆ. ಆ್ಯಂಡ್ ಕೆಲವೊಂದು ಮೇಯ್ನ್ಲಿ ಏನು ಫಿಶಿಂಗ್ ಮಾಡ್ತಾರಲ್ವ ಅದೇ ಬೋಟ್ ಥರ ಅದು ಕಾಣ್ತಾ ಇದೆ. ಬೇಕಿದ್ರೆ ನೀವೇ ನೋಡ್ಬೋದು ಈ ವಿಡಿಯೋದಲ್ಲಿ. ಸೊ ಇದು ನಿಮಗೆ ಇದೇ ಥರ ಕಾಣ್ತಾ ಇದೆ. ಕೆಲವೊಂದಿಷ್ಟು ಫ್ಯಾನ್ಸಿ ಥರ ಇದೆ ಆ್ಯಂಡ್ ಕೆಲವೊಂದಿಷ್ಟು ಫಿಶಿಂಗ್ ಅಂತಲೇ ಯೂಸ್ ಮಾಡೋ ಥರನೂ ಇದೆ. ನಿಮಗೆ ರೈಟ್ ಸೈಡಲ್ಲಿ ಕಾಣ್ತಾ ಇರೋದು ಸೀ ವಾಕ್. ಸೊ ಕೆಲವೊಂದಿಷ್ಟು ಜನ ಸೀ ವಾಕ್ಗೋಸ್ಕರನೂ ಬರ್ತಾರೆ ಆ್ಯಂಡ್ ಕೆಲವೊಂದಿಷ್ಟು ಜನ ಕ್ಲಿಫ್ ವಾಕ್ಗೋಸ್ಕರನೂ ಬರ್ತಾರೆ. ಮ್ಯಾಪ್ ಹೈಕಿಂಗ್ ಹೋಗೋದಕ್ಕೆ. ಸೊ ಇಲ್ಲಿ ನೋಡಿ ಇವರು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ, ಲೈಕ್ ಇಲ್ಲಿಂದ ಇಷ್ಟು ದೂರ ಇದೆ ಆ್ಯಂಡ್ ಇದೆಲ್ಲ ಆ್ಯರೋ ಮಾರ್ಕ್ ಇದೆ ಅಲ್ಲ, ಕಲರ್ ಇರೋವಂಥದ್ದು. ಇದು ಈಸಿ ಟು ಡಿಫಿಕಲ್ಟ್ ವೇನ ನಮಗೆ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಪರ್ಪಲ್ ಇದ್ದರೆ ಯಾವ್ಯಾವ ನಾವು ಡೆಸ್ಟಿನೇಷನ್ಗೆ ಹೋಗಬೇಕು ಅಂತ ಇರ್ತೀವೋ ಆ ರೂಟಲ್ಲಿ ನಾವು ಹೋದರೆ ಆಯಿತು. ಆದರೂ ಈ ಐರ್ಲೆಂಡ್ ಜನ ಬಿಸಿಲು ಬಂದರೆ ಮನೇಲಿ ಯಾರೂ ಕೂತ್ಕೊಳ್ಳಲ್ಲ ಅಂತ ಹೇಳಿರೋ ನನ್ನ ಮಾತು ಎಷ್ಟು ಸತ್ಯ ಅಂತ ಇಲ್ಲೇ ಗೊತ್ತಾಗುತ್ತೆ. ಇಲ್ಲೇ ನೋಡಿ ನೀವು ಎಷ್ಟು ಜನ ಇದ್ದಾರೆ ಅಂತ. ಈ ಬಿಸಿಲಿದ್ರೂ ನಡ್ಕೊಂಡು ಬರೋದಕ್ಕೆ ಅಜ್ಜ ಅಜ್ಜಿಯಿಂದ ಹಿಡಿದು ನಾಯಿಗಳನ್ನೆಲ್ಲ ಕರ್ಕೊಂಡು ಬರ್ತಾರೆ. ರ್ಯಾಂಡಮ್ ಆಗಿ ವಿಡಿಯೋ ಮಾಡ್ತಾ ಹೋಗ್ತಾ ಇದ್ದ ನನಗೆ ಬೇರೆ ಆ್ಯಕ್ಟಿವಿಟೀಸ್ಗಳು ಕಣ್ಣಿಗೆ ಕಾಣೋದಕ್ಕೆ ಸಿಕ್ತು. ಸೊ ನೋಡಿ ಇಲ್ಲಿ ಈ ಥರ ಒಬ್ಬ ಸಮುದ್ರದ ಆಲ್ಮೋಸ್ಟ್ ಒಂದು ಮಿಡ್ಲಲ್ಲೇ ಇರ್ಬೋದು ಇವರು. ಸೊ ಇವರು ಹೇಗೆ ಸ್ವಿಮ್ ಮಾಡ್ತಾ ಇದ್ದಾರೆ ಅಂತ. ದಿ ಇಂಟೆನ್ಸಿಟಿ ಆಫ್ ವೇವ್ಸ್ ಇದೆ ಅಲ್ಲ, ಇಲ್ಲಿ ತುಂಬ ಕಮ್ಮಿ ಇದೆ ಅದು ಕಂಪೇರ್ ಮಾಡಿದ್ರೆ ನಮ್ಮ ಕೋಸ್ಟಲ್ ಸೈಡಲ್ಲಿರೋದಕ್ಕಿಂತ. ಸೊ ಆಮೇಲೆ ನಾನು ಇದನ್ನು ಫೈಂಡ್ ಔಟ್ ಮಾಡಿದೆ ಗೂಗಲಲ್ಲಿ ಏನಕ್ಕೆ ಇಲ್ಲ ಅಂತ. ಸೊ ಆವಾಗ ನನಗೆ ಗೊತ್ತಾಯಿತು, ನಮ್ಮ ಕೋಸ್ಟಲ್ ಸೈಡ್ ಆ ಕಡೆ ಎಲ್ಲ ಅದು ಅರಬ್ಬಿ ಸಮುದ್ರ ಕವರ್ ಮಾಡುತ್ತೆ ಆ್ಯಂಡ್ ಈ ವೆಸ್ಟರ್ನ್ ಸೈಡ್ ಆ ಥರ ಎಲ್ಲ ಬಂದರೆ ಇದು ಅಟ್ಲಾಂಟಿಕ್ ಓಷನ್ಸ್ನ ಕವರ್ ಮಾಡುತ್ತೆ. ಸೊ ಹಾಗಾಗಿ ಇದರ ವೇವ್ಸಲ್ಲಿ ತುಂಬ ಡಿಫ್ರೆನ್ಸ್ ಇರುತ್ತೆ ಅಂತ.
ಹೀಗೆ ದಾರಿಲಿ ಹೋಗ್ತಾ ಇರಬೇಕಾದ್ರೆ ನಮಗೆ ಯಾವುದೋ ಪ್ರಾಣಿಗಳು ಕೂಗ್ತಾ ಇರೋ ಶಬ್ದ ಆಯಿತು. ಸೊ ಏನಿದೆ ಅಂತ ಕಾಂಪೌಂಡ್ ಹತ್ತಿ ನೋಡಿದಾಗ ಈ ಕುದುರೆಗಳು, ಗೋಟ್, ಶೀಪ್ ಇದೆಲ್ಲ ಇತ್ತು. ಸಮುದ್ರ ತೀರದಲ್ಲಿ ಇದೆಲ್ಲ ಏನು ಮಾಡ್ತಾ ಇದೆ ಅಂತ ಯೋಚನೆ ಮಾಡಿದಾಗ ನಮಗೆ ಗೊತ್ತಾಗಿದೆ ಈ ಪ್ರೈವೇಟ್ ಪ್ರಾಪರ್ಟೀಸ್. ಇದೆಲ್ಲ ಇಲ್ಲಿಯ ಪ್ರೈವೇಟ್ ಪ್ರಾಪರ್ಟೀಸ್. ಮೋಸ್ಟ್ ಪ್ರಾಬಬ್ಲಿ ಕಸ್ಟಮರ್ನ ಅಟ್ರಾಕ್ಟ್ ಮಾಡೋದಕ್ಕಾಗಿರ್ಬೋದು, ಇದನ್ನೆಲ್ಲ ಇಲ್ಲಿಟ್ಟಿರ್ಬೋದು. ನಾವು ಅದನ್ನು ನೋಡಿ ನಮಗೆ ಬೇಕಾಗಿರೋ ವಿಡಿಯೋನ ತೆಗೆದು ಸೀದಾ ನಮ್ಮ ದಾರಿಲಿ ಬಂದ್ಬಿಟ್ವಿ. ಇಲ್ಲಿರೋ ಕಂಪೌಂಡ್ಗಳು. ಸೊ ಇದೊಂಥರ ಚೀನಾದ ಮಹಾಗೋಡೆಗಳನ್ನ ನೋಡಿರೋ ಥರ ನನಗೆ ಅನ್ನಿಸ್ತಾ ಇದೆ. ಸೊ ಯಾವುದೋ ಯೂಟ್ಯೂಬ್ ಚಾನಲಲ್ಲಿ, ನ್ಯೂಸ್ ಚಾನಲಲ್ಲಿ ನಾನು ನೋಡಿದೆ ಚೀನಾದ ಮಹಾಗೋಡೆಗಳನ್ನ ಸುಣ್ಣ, ಬೆಲ್ಲ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಅದನ್ನೇನೋ ಕಟ್ಟಿದ್ದಾರೆ ಅಂತ. ಬಟ್ ಇಲ್ಲಿರೋ ಬೇಲಿಗಳು ನೀವು ನೋಡ್ತಾ ಇರ್ಬೋದು. ಇಲ್ಲಿರೋ ಕಂಪೌಂಡ್ಸ್ ಹೇಗಿದೆ ಅಂತ ಅಂದರೆ, ಅಲ್ಲಿ ಇನ್ನು ಕೆಳಗಡೆ ಹೋದರೆ ನಿಮಗೆ ಸಮುದ್ರ ಕಾಣುತ್ತೆ. ಅಲ್ಲಿರೋ ಅಂಥದ್ದೇ ಕಲ್ಲು, ಚಿಪ್ಪುಗಳನ್ನೆಲ್ಲ ತಗೊಂಡು ಬಂದು ಅದಕ್ಕೆ ಸ್ವಲ್ಪ ಸಿಮೆಂಟ್ ಎಲ್ಲ ಮಿಕ್ಸ್ ಮಾಡಿ ಅದರಿಂದ ಇದು ಕಾಂಪೌಂಡನ್ನು ಮಾಡಿದ್ದಾರೆ. ಸೊ ನೀವು ಅದನ್ನು ಕ್ಲಿಯರಾಗಿ ನೋಡಿದ್ರೆ ಅದು ಬಿಸಿಲಿಗೆ ಆ ಚಿಪ್ಪಿಂದೆಲ್ಲ ಕಲರ್ ರಿಫ್ಲೆಕ್ಟ್ ಆಗುತ್ತೆ, ಲೈಕ್ ಪರ್ಪಲ್ ಶೇಡಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಹೈಕಿಂಗ್ ಅಂದಮೇಲೆ ಫೋಟೋಸ್ ತಗೊಳ್ಳದೇ ಇರ್ತೀವ. ಕೆಲವೊಂದಿಷ್ಟು ಫೋಟೋಸನ್ನ ತಗೊಂಡು ನಮ್ಮ ಹೈಕಿಂಗ್ನ ನಾವಿವತ್ತು ಕಂಪ್ಲೀಟ್ ಮಾಡಿದ್ವಿ. ಡೋಂಟ್ ಫರ್ಗೆಟ್ ಟು ಫಾಲೋ ಮೈ ಚಾನಲ್. ಇದು ನನ್ನ ಕತೆ ನಿಮ್ಮ ಜೊತೆ.